ಪ್ರತಿ ಬಾರಿಯೂ ಕೂಡ ಒಂದೊಂದು ರೀತಿಯಾಗಿ ವಿಭಿನ್ನವಾಗಿ ವಿಡಿಯೋನ ಮಾಡ್ತಿದ್ದೆ. ಆದರೆ ಇವತ್ತು ಟಾಪ್ 10 ಲೋನ್ಸ್ಗಳನ್ನು ಯಾವ್ದಾವುದನ್ನ ತಗೋಬಹುದು, ಆ ಟೆನ್ಯೂರ್ ಹೇಗೆ ವರ್ಕ್ ಆಗುತ್ತೆ, ಎಷ್ಟು ಇಂಟ್ರೆಸ್ಟ್ ಇರುತ್ತೆ, ಅಷ್ಟೇ ಯಾಕೆ ಈ ಸೆಕ್ಯೂರ್ಡ್ ಲೋನ್ಸ್ ಅಂದ್ರೆ ಏನು, ಅನ್ಸೆಕ್ಯೂರ್ಡ್ ಲೋನ್ಸ್ ಅಂದ್ರೆ ಏನು, ಇವೆಲ್ಲವರ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಅನ್ಸುತ್ತೆ ಎಸ್ ನಾನು ಈ ಲೋನಿಗೆ ಸೂಟ್ ಆಗ್ತೀನಿ ಅಥವಾ ನಾನು ಈ ಲೋನನ್ನು ತಗೊಂಡು ಕರೆಕ್ಟಾಗಿ ಕಟ್ಕೋಬಹುದು. ಇನ್ಸ್ಟಾ ಲೋನ್ ಅಂದ್ರೆ ಏನು, ಇನ್ಸ್ಟೆಂಟ್ ಆಗಿ ಸಿಗುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ, ಇದಕ್ಕೆ ನಾವು ಕೊಲಾಟ್ರಲ್ ಕೊಡಬೇಕಾಗತ್ತಾ, ಪರ್ಸನಲ್ ಲೋನ್ ಅಂದ್ರೆ ಏನು, ಇದು ಯಾವ ಕ್ಯಾಟಗರೀಸ್ ಇರುತ್ತೆ, ನನಗೆ ಯಾಕೆ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಿದ್ದಾರೆ ಪರ್ಸನಲ್ ಲೋನ್ಗೆ, ಈ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಿರ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದ್ರ. ಮೊದಲನೇದಾಗಿ ನೀವು ಗಮನಿಸೋದಾಯ್ತವ್ರೆ, ಲೋನ್ಸ್ ಅಂದ್ರೆ ಏನು. ಈ ಲೋನ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಈಗ ಆಲ್ರೆಡಿ ಸಾಲವನ್ನ ಪಡೆಯುವಂಥದ್ದು. ಅದಕ್ಕೆ ಇದರಲ್ಲಿ ಸೆಕ್ಯೂರ್ಡ್ ಲೋನ್ಸ್ ಅಂತ ಒಂದು ಕರೀತಾರೆ, ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಕರೀತಾರೆ. ಸರ್, ಈ ಸೆಕ್ಯೂರ್ಡ್ ಲೋನ್ಸ್ ಅನ್ಸೆಕ್ಯೂರ್ಡ್ ಲೋನ್ಸ್ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದು ಹೇಗೆ ವರ್ಕ್ ಆಗುತ್ತೆ, ಏನಿದು ಅಂತ ಕೇಳಿದ್ರೆ, ಮೊದಲನೇ ನಾವು ಇವಾಗ ಸೆಕ್ಯೂರ್ಡ್ ಲೋನ್ಸ್ ಅನ್ನ ನೋಡ್ಬಿಡೋಣ. ಇಲ್ಲಿ ಸೆಕ್ಯೂರ್ಡ್ ಲೋನ್ಸ್ ಅಂದ್ರೆ ನೀವು ಒಂದು ಮನೆಗೆ ತಗೊಳ್ಳುವಂಥ ಸಾಲಗಳಾಗಿರ್ಬೋದು, ಅಥವಾ ಗೋಲ್ಡ್ ಅನ್ನ ಪ್ಲೆಡ್ಜ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಪ್ರಾಪರ್ಟಿ ಮೇಲೆ ತಗೊಳ್ಳೋದಾಗಿರ್ಬೋದು, ಅಥವಾ ವೆಹಿಕಲ್ ಮೇಲೆ ತಗೊಳ್ಳೋದಾಗಿರ್ಬೋದು. ಅಂದ್ರೆ ಈಗ ನೀವು ಒಂದು ಸೆಕ್ಯೂರ್ಡ್ ಅಂದ್ರೆ ನೀವೇನೋ ಒಂದು ಕೊಟ್ಟು ಅಂದ್ರೆ ಕೊಲಾಟ್ರಲ್ ಮಾಡಿ ಒಂದು ಲೋನ್ ಅನ್ನ ತಗೊಳ್ಳೋದನ್ನ, ಇದನ್ನ ಸೆಕ್ಯೂರ್ಡ್ ಆಗಿರುತ್ತಲ್ಲ. ಈಗ ನೀವು ಒಂದು ಮನೆ ಪತ್ರ ತಗೊಳ್ತೀರಾ, ನೀವು ಅಲ್ಲಿ ಪ್ಲೆಡ್ಜ್ ಮಾಡ್ತೀರಾ, ಅವ್ರು ನಿಮ್ಗೆ ಒಂದಿಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಸೆಕ್ಯೂರ್ಡ್ ಲೋನ್. ಅದೇ ನೀವು ಗೋಲ್ಡ್ ಅನ್ನು ನೋಡೋದಾಯ್ತು ಅಂದ್ರೆ, ಗೋಲ್ಡ್ ಅನ್ನ ಪ್ಲೆಡ್ಜ್ ಮಾಡ್ತೀರಿ, ಸೆಕ್ಯೂರ್ಡ್ ಆಗಿರುತ್ತಲ್ಲಿ, ಅದಕ್ಕೆ ನೀವು ನಾಳೆ ದಿವಸ ನೀವು ಕಟ್ಟಲಿಲ್ಲ ಅಂದ್ರೆ ಅದನ್ನ ಟಕ್ಕದವರು ಸೀಸ್ ಮಾಡೋ ಕೆಪಾಸಿಟಿ ಅವ್ರ ಹತ್ರ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಸೆಕ್ಯೂರ್ಡ್. ನೀವು ಯಾವುದೋ ಒಂದು ಕೊಲಾಟ್ರಲ್ ಮಾಡಿ ನೀವು ಆ ಒಂದು ಲೋನನ್ನು ತಗೊಳ್ಳೋದನ್ನ ಸೆಕ್ಯೂರ್ಡ್ ಲೋನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅದು ಒಂದು ಹೋಮ್ ಲೋನ್ ಆಗಿರ್ಬೋದು, ನೀವು ಹೇಳಿದಾಗೆ ಪ್ಲೆಡ್ಜ್ ಮಾಡೋದಾಗ್ತದೆ. ಒಂದು ಗೋಲ್ಡ್ ಲೋನ್ ಆಗಿರ್ಬೋದು, ಅದು ಕೂಡ ಒಂದು ಪ್ಲೆಡ್ಜ್ ಮಾಡ್ಕೋಬೋದು. ಇನ್ನು ಪ್ರಾಪರ್ಟಿ ಲೋನ್, ನಿಮ್ಮ ಹತ್ರ ಯಾವುದೋ ಪ್ರಾಪರ್ಟಿ ಪೇಪರ್ ಇರುತ್ತೆ, ಅದ್ರ ಮೂಲಕ ನೀವೊಂದು ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡಿ ಅದನ್ನು ತಗೊಳ್ಬೇಕಾಗುತ್ತೆ ಒಂದು ಲೋನನ್ನು. ಸೊ ನೀವು ಅಲ್ಲೂ ಕೂಡ ಲೋನ್, ಅದು ಕೂಡ ಸೆಕ್ಯೂರ್ಡ್ ಅಲ್ಲ. ಫಾರ್ ಎಕ್ಸಾಂಪಲ್, ನೀವು ನಾಳೆ ದಿವಸ ಲೋನೇ ಕಟ್ಟಕ್ಕಾಗ್ತಿಲ್ಲ ನನ್ನ ಕೈಲಿ ಅಂದಾಗ ಅವ್ರು ಅದನ್ನು ಸೀಸ್ ಮಾಡಿ ಅವ್ರ ಅಥಾರಿಟಿಗೆ ತಗೊಳ್ತಾರೆ. ಸೊ ಇವೆಲ್ಲವೂ ಕೂಡ ನಿಮಗೆ ಸೆಕ್ಯೂರ್ಡ್ ಲೋನಲ್ಲಿ ಬರುತ್ತೆ. ಅದೇ ವೆಹಿಕಲ್ ಲೋನ್. ಫಾರ್ ಎಕ್ಸಾಂಪಲ್, ವೆಹಿಕಲ್ ಲೋನ್ ಹೆಂಗೆ ಅಂದರೆ, ನೀವು ಒಂದು ಗಾಡಿ ತೊಗೊಳ್ಬೇಕಾದ್ರೆ ಒಂದು ಲೋನನ್ನು ಅಪ್ರೋಚ್ ಮಾಡ್ತೀರಾ, ಒಂದಷ್ಟು ಪರ್ಸೆಂಟೇಜ್ ಆಫ್ ಕೊಡ್ತಾರೆ ನಿಮಗೆ, ಅದಕ್ಕೆ ಲೋನನ್ನು ತೊಗೊಳ್ತೀರಾ ಗಾಡಿ ಮೇಲೆ. ನಾಳೆ ದಿವಸ ನೀವು ಗಾಡಿಗೆ ಲೋನನ್ನು ಕಟ್ಟಿಲ್ಲ, ಕರೆಕ್ಟಾಗಿ EMI ಕಟ್ಟಿಲ್ಲ ಅಂತಂದರೆ ಆಪೋಸಿಟ್ ಆಗಿ ಅವ್ರೇನು ಮಾಡ್ತಾರೆ, ಸಿಂಪಲ್ ನಿಮ್ಮ ವೆಹಿಕಲನ್ನು ಬಂದವರು ಸೀಸ್ ಮಾಡಿ ತೊಗೊಂಡು ಹೋಗ್ತಾರೆ. ಒನ್ಸ್ ನೀವೇನಾದರೂ ರೀಪೇಮೆಂಟ್ ಎಲ್ಲ ಮಾಡಾದ್ಮೇಲೆ ಆ ಒಂದು ವೆಹಿಕಲ್ನ ಕೊಡ್ತಾರೆ. ದಿಸ್ ಈಸ್ ಕಾಲ್ಡ್ ಸೆಕ್ಯೂರ್ಡ್ ಲೋನ್. ಅವ್ರು ಏನೋ ಒಂದು ಪ್ಲೆಡ್ಜ್ ಮಾಡಿಟ್ಕೊಂಡು ನಿಮಗೆ ಲೋನ್ ಕೊಡ್ತಾರೆ. ಬಟ್ ಇದರಲ್ಲಿ ಬೆನಿಫಿಟ್ ಏನು ಅಂತಂದರೆ, ಇದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ತುಂಬ ಕಡಿಮೆ ಇರುತ್ತೀವಲ್ಲ. ಯಾಕಂದ್ರೆ ನೀವೇನೋ ಒಂದು ಪ್ಲೆಡ್ಜ್ ಮಾಡ್ತೀರಾ, ನಿಮ್ಮ ಏನೋ ಒಂದು ಅಡಮಾನ ಇಟ್ಟು ನೀವು ಲೋನನ್ನು ತಗೊಳ್ಬೇಕಾದ್ರೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾನೇ ಕಮ್ಮಿ ಇರುತ್ತೆ. ಅಂದರೆ ನಿಮಗೆ ಬೇರೆದರ ನೀವು ಗಮನಿಸೋದು 24%, 32%, 16% ಅಂತ ಹೇಳ್ತಾರಲ್ಲ, ಆ ಕ್ಯಾಟಗರಿಯಲ್ಲಿ ಯಾವುದು ಬರೋದಿಲ್ಲ. ಅಷ್ಟೊಂದು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರೋದಿಲ್ಲ. ಮತ್ತು RBI ಕೂಡ ಅಷ್ಟು ಸ್ಟ್ರಿಕ್ಟ್ ಇರುತ್ತೆ ಇದ್ರ ಮೇಲೆ. ನೀವು ಒಂದು ಪ್ಲೆಡ್ಜ್ ಮಾಡಿ ಅವರು ಲೋನನ್ನು ತಗೊಳ್ಬೇಕಾದ್ರೆ ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ ಇಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಸೆಕ್ಯೂರ್ಡ್ ಲೋನ್ಸ್ ಅಂತ ನೋಡಿದಾಯ್ತು. ಇವಾಗ ನಾವು ಇನ್ನು ಅನ್ಸೆಕ್ಯೂರ್ಡ್ ಲೋನ್ಸ್ ನೋಡೋದಾಯ್ತು ಅಂದ್ರೆ, ಒಂದು ಪರ್ಸನಲ್ ಲೋನ್ ಆಗಿರ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ಲೋನ್ಸ್ಗಳಾಗಿರ್ಬೋದು. ಕ್ರೆಡಿಟ್ ಕಾರ್ಡು ಕೂಡ ಒಂದು ಅನ್ಸೆಕ್ಯೂರ್ಡ್ ಲೋನ್ ಅಂತ ನಾವು ಕರಿತೀವಿ. ಸರ್, ಏನಿದು ಅನ್ಸೆಕ್ಯೂರ್ಡ್ ಅಂದರೆ ಏನು, ಯಾವ ರೀತಿ ಇದು ಅಂತಂದರೆ, ಈಗ ಪರ್ಸನಲ್ ಲೋನ್ ನೀವೇನು ಅಡಮಾನ ಇಡಲ್ಲ, ಯಾವುದೇ ಕೊಲಾಟ್ರಲ್ ಮಾಡೋದಿಲ್ಲ, ಯಾರು ಬಂದು ಇಲ್ಲಿ ಶೂರಿಟಿ ಅದಲ್ಲ, ತಲೆನೋವು ಇರೋದಿಲ್ಲ, ಯಾವುದೇ ಡಾಕ್ಯುಮೆಂಟೇಷನ್ ಹೆಚ್ಚು ಡಾಕ್ಯುಮೆಂಟೇಷನ್ಗಳೇನು ಕೇಳೋದಿಲ್ಲ, ಎಲ್ಲ ಸಿಂಪಲ್ ಆಗಿ ನಿಮ್ಗೆ ಕೆಲಸ ಆಗುವಂಥದ್ದು. ಎಸ್, ದಿಸ್ ಈಸ್ ಕಾಲ್ಡ್ ಅನ್ಸೆಕ್ಯೂರ್ಡ್ ಲೋನ್. ಫಾರ್ ಎಕ್ಸಾಂಪಲ್, ನೀವು ಒಂದು ಪರ್ಸನಲ್ ಲೋನನ್ನು ಕಟ್ಟಬೇಕಾಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ನಾಳೆ ಸಹ ನಿಮಗೆ ಕಟ್ಟಕ್ಕಾಗಿಲ್ಲ, ಸೊ ಏನೂ ಮಾಡೋಕ್ಕಾಗಲ್ಲ. ನೀವು ಯಾವುದೋ ಒಂದು ಪ್ಲೆಡ್ಜ್ ಇಟ್ಟಿರಲ್ಲ, ಅದು ಕೊಲಾಟ್ರಲ್ ಮಾಡಿರೋದಿಲ್ಲ, ಬಟ್ ಅದನ್ನು ಕಟ್ಟೋರ್ಗು ನಿಮ್ಮನ್ನು ಬಿಡಲ್ಲ. ಅದು ಸಿಬಿಲಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ. ನಾಳೆ ಸಹ ಫ್ಯೂಚರಲ್ಲಿ, ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ನನ್ನ ಸ್ನೇಹಿತರಿಗೆ ಹೇಳ್ತಿದ್ದೆ, ಒಂದು 800 ರೂಪಾಯಿ ಮಿಸ್ ಆಗೋರೇನೋ ಬೋನ್ಸ್ ಚಾರ್ಜ್ ಏನೋ ಹಾಕ್ಬಿಟ್ಟಿದ್ರಂತೆ. ಆತ ಕಟ್ಟಲೇ ಇಲ್ಲ ಆ ಲೋನನ್ನು. ಈ 800 ರೂಪಾಯಿ ಕಟ್ಟಿದೇ ಇರೋದಕ್ಕೆ ಸಿಬಿಲ್ ಸ್ಕೋರ್ ತುಂಬಾ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಆತನಿಗೆ 8 ಲಕ್ಷ ರೂಪಾಯಿ ಲೋನ್ ಮಿಸ್ ಆಯಿತು. ಬಿಕಾಸ್ ಆಫ್ ಈ ಒಂದು ಕಟ್ಟಿದೆ ಇರೋ ಕೇವಲ 800 ರೂಪಾಯಿ ಕಟ್ಟಲಿಲ್ಲ. ಒಂದು ಸಿಬಿಲ್ ಸ್ಕೋರ್ ತುಂಬಾ ವರ್ಷ ಬಿಟ್ಟು ಸಿಬಿಲ್ ಸ್ಕೋರ್ ಡೌನ್ ಆಗ್ತಾನೆ ಬಂತು. ಬಿಕಾಸ್ ಮಿಸ್ ಪೇಮೆಂಟ್ ಅಂತ ಆಗಿರ್ಬೋದು, ಬೌನ್ಸ್ ಚಾರ್ಜ್ ಅಂತ ಆಗಿರ್ಬೋದು, ಎಲ್ಲ ಆಗಿ ಸಿಬಿಲಲ್ಲಿ ರಿಫ್ಲೆಕ್ಟ್ ಆಗಿ ಆತನಿಗೆ ಯಾವುದೋ ಒಂದು 8 ಲಕ್ಷ ರೂಪಾಯಿ ಲೋನ್ ಎಮರ್ಜೆನ್ಸಿಗೆ ಬೇಕಾಗ್ತಿತ್ತು. ಸೊ ಆವಾಗ ಆತನಿಗೆ ಲೋನೇ ಆಗಲಿಲ್ಲ. ಸೊ ಮೈಂಡಲ್ಲಿ ಇಟ್ಕೊಳ್ಳಿ, ಪರ್ಸನಲ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ಗಳಾಗಿರ್ಬೋದು, ನೀವು ಯಾವುದೇ ಕಾರಣಕ್ಕೂ ನೀವು ಒಂದು ಲೋನನ್ನು ತಗೊಂಡಾಗ ಆನ್ ಟೈಮ್ ಪೇಮೆಂಟ್ ಮಾಡೋದನ್ನ ಕಲ್ತ್ಕೊಂಡ್ರೆ ನೀವು ಈ ಲೋನನ್ನು ತುಂಬ ಚೆನ್ನಾಗಿ ಬಳಸ್ಕೋಬೋದು. ನಿಮಗೂ ಕೂಡ ಒಂದು ಲೈಫನ್ನು ಕೂಡ ಒಂದು ಸ್ಟೆಬಿಲಿಟಿಗೆ ತಗೋಬೇಕಾಗುತ್ತೆ. ಬಿಕಾಸ್ ಕೆಲಸ ಇರಲ್ಲ, ಲೋನ್ ಆಗಿರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಆನ್ ಟೈಮಿಗೆ ಪೇ ಮಾಡ್ಕೊಳ್ತಾ ಹೋಗಿ. ದಿಸ್ ಈಸ್ ಕಾಲ್ಡ್ ಅನ್ಸೆಕ್ಯೂರ್ಡ್ ಲೋನ್. ಬಟ್ ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಬಿಕಾಸ್ ನೀವು ಯಾವುದೇ ಒಂದು ಪ್ಲೆಡ್ಜನ್ನು ಮಾಡೋಲ್ಲ. ನಿಮಗೆ ಈ ಪರ್ಸನಲ್ ಲೋನ್ ಬಂದು ನಿಮ್ಮೊಂದು ಆಫೀಸಿನ ಆಧಾರದ ಮೇಲೆ, ಅಥವಾ ನಿಮ್ಮ ಸ್ಯಾಲ್ರಿ ಬೇಸ್ ಮೇಲೆ, ಅಥವಾ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಅವರು ನಿಮಗೆ ಲೋನನ್ನು ಕೊಡೋದ್ರಿಂದ ಯಾವುದೇ ಅಡಮಾನವನ್ನು ಇಡೋ ಹಾಗಿಲ್ಲ. ನೋ ಕೊಲಾಟ್ರಲ್ ಇರೋದ್ರಿಂದ ನಿಮಗೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗಿರುತ್ತೆ. ಸರ್, ಹಾಗಿದ್ರೆ ಮೊದಲನೇದಾಗಿ ಹೋಮ್ ಲೋನ್ ಹೇಗೆ ವರ್ಕ್ ಆಗುತ್ತೆ ಸರ್, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ಗಳಿರುತ್ತೆ ಅದನ್ನು ತಿಳಿಸ್ತಾ ಹೋಗ್ತೀನಿ ನಿಮಗೀಗ. ಮೊದಲನೇದಾಗಿ ಹೋಮ್ ಲೋನ್ ಹೌ ಇಟ್ ವರ್ಕ್ಸ್, ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್, ನಿಮ್ದೊಂದು 1 ಕೋಟಿ ರೂಪಾಯಿ ಇದು ಒಂದು ಮನೆಗೆ ಲೋನನ್ನು ತಗೊಳ್ಬೇಕಾಗತ್ತೆ ಅಂತ ಇಟ್ಕೊಳ್ಳಿ. ಆಗ ನಿಮಗೆ ಬ್ಯಾಂಕ್ ಅವ್ರು ಬಂದು 80% ಮಾತ್ರ ಲೋನನ್ನು ಅಪ್ರೂವ್ ಮಾಡ್ತಾರೆ. ಅದಕ್ಕೆ ಮೇಲೆ ಜಾಸ್ತಿ ಮಾಡೋದಿಲ್ಲ. ಡಿಪೆಂಡ್ಸ್ ಆನ್ ನಿಮ್ಮ ಪ್ರಾಪರ್ಟಿಯ ವ್ಯಾಲ್ಯೂ ಮೇಲೆ ಅವರು ಇನ್ಕ್ರೀಸ್ ಮಾಡ್ತಾರೆ.
ಸೊ ಇಲ್ಲಿ ನಾನು 80% ನಿಮ್ಗೆ ಇಲ್ಲಿ ಲೋನ್ ಅಪ್ರೂವಲ್ ಸಿಗುತ್ತೆ. ಅಂದ್ರೆ 1 ಕೋಟಿಗೆ 80 ಲ್ಯಾಕ್ ರುಪೀಸ್ ನಿಮ್ಗೆ ಇಲ್ಲಿ ಲೋನ್ ಸಿಗುವಂತದ್ದು. ಅಷ್ಟೇ ಯಾಕೆ, ಈ ಒಂದು ಲೋನ್ಗಳೆಲ್ಲ ನಮ್ಮ ಪರ್ಸನಲ್ ಲೋನ್ ತರ 3 ವರ್ಷ 4 ವರ್ಷ 5 ವರ್ಷ 3 ವರ್ಷದ 10 ತಿಂಗಳು ಅಂತೆಲ್ಲ ನಾವು ಏನು ಪರ್ಸನಲ್ ಲೋನ್ ಪೇ ಮಾಡ್ತೀವಲ್ಲ, ಅದು ಹಂಗೆ ವರ್ಕ್ ಆಗಲ್ಲ. ಇಲ್ಲಿ ನಾಟ್ ಫಾರ್ 5 ಇಯರ್ಸ್, ಇದು ಸ್ಟಾರ್ಟ್ ಆಗದೆ 10 ವರ್ಷ 15 ವರ್ಷದ ಅಬೋ. ಬಿಕಾಸ್ ನೀವು 80 ಲ್ಯಾಕ್ಸ್ ಪೇ ಮಾಡ್ತೀರಾ ಅಂದ್ರೆ ಇದು ಟೆನ್ಯೂರ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಹಾಗಿದ್ರೆ ನೀವು ಕೇಳ್ಬೋದು, ಸರ್ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಅಂದ್ರೆ, ಇಲ್ಲಿ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ನೋಡೋದಾದ್ರೆ 7.4% ಇಂದ 12% 13% ಹೋಗೋರು ಡಿಪೆಂಡ್ಸ್ ಆಗಿರುತ್ತೆ. ಇಲ್ಲಿ ನೀವು ಕೊಲಾಟ್ರಲ್ ಮಾಡ್ತೀರಾ, ಇದನ್ನ ನಾವು ಸೆಕ್ಯೂರ್ಡ್ ಲೋನ್ ಅಂತ ಕರಿತೀವಿ. ಹಾಗಿದ್ರೆ ಇನ್ನು ನೆಕ್ಸ್ಟ್ ಲೋನ್ ನೋಡೋದಾಯ್ತು ಅಂದ್ರೆ ವೆಹಿಕಲ್ ಲೋನ್ ಹೇಗೆ ವರ್ಕ್ ಆಗುತ್ತೆ, ನೀವು ಒಂದು ಗಾಡಿಯನ್ನು ಪರ್ಚೇಸ್ ಮಾಡ್ತೀರಿ, ಅದಕ್ಕೊಂದಷ್ಟು ನಿಮ್ಮ ಪರ್ಸನಲ್ ಡೇಟಾಸ್ಗಳನ್ನು ಕೊಡ್ತೀರಿ, ಅದಕ್ಕೆ ಅವರು ಅದರ ಆಧಾರದ ಮೇಲೆ ನಿಮ್ಮ ಕಂಪನಿಯ ಯಾವ ಕ್ಯಾಟಗರಿಲಿ ಬರುತ್ತೆ ಆ ಕ್ಯಾಟಗರಿ ಎಷ್ಟು ಸ್ಟೆಬಿಲಿಟಿ ಇದೆ ಅಂತ ಚೆಕ್ ಮಾಡಿ ಆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ ಆಗುತ್ತೆ. ಜೊತೆಗೆ ಸಿವಿಲ್ ಸ್ಕೋರು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ನೀವು ಒಂದು ವೆಹಿಕಲ್ ಲೋನ್ ತಗೊಳ್ಬೇಕಾದ್ರೆ, ಒಂದು ಕಾರ್ ಲೋನ್ ಆಗಿರ್ಬೋದು ಅಥವಾ ಬೈಕ್ ಲೋನ್ ಆಗಿರ್ಬೋದು, ಈ ರೀತಿಯಾಗಿ ನೀವು ಏನನ್ನ ತಗೊಳ್ಬೇಕಾದ್ರೆ ಅಂಡರ್ ವೆಹಿಕಲ್ ಲೋನ್ ಸೆಕ್ಷನ್ ಬಂದಾಗ ನಿಮಗೆ ಟೆನ್ಯೂರ್ ಬಂದು 3 ವರ್ಷದಿಂದ 7 ವರ್ಷದವರೆಗೂ ಕೊಡ್ತಾರೆ ನಿಮಗಲ್ಲಿ. ಅಂದರೆ ಕಾರ್ ಅಂದರೆ ಕೆಲವೊಂದ್ಸಲ ಇನ್ನೂ ಜಾಸ್ತಿ ಸಿಗುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, 3 ವರ್ಷದಿಂದ 7 ವರ್ಷದವರೆಗೂ ಕೊಡ್ತಾರೆ. ಇನ್ನು ರೇಟ್ ಆಫ್ ಇಂಟ್ರೆಸ್ಟ್ ಬಂದು 8.5% ಇಂದ ಹಿಡಿದು 11%ವರೆಗೂ ಕೊಡ್ತಾರೆ. ಈ ವೆಹಿಕಲ್ ಲೋನಲ್ಲಿ ನೀವು ಯೋಚನೆ ಮಾಡಿ, ಫಸ್ಟು ಲೋನ್ ತಗೊಳ್ಳೋದಲ್ಲ ದೊಡ್ಡದು ಮುಖ್ಯ, ನಿಮ್ಮ ಕೈಲಿ IMI ಕಟ್ಟಕ್ಕಾಗತ್ತಾ. ನನ್ನ ಸ್ಯಾಲ್ರಿ ಈಗ ಇಷ್ಟಿದೆ, ಇಷ್ಟಕ್ಕೆ ನಾನು EMI ಮಾಡ್ಕೊಳ್ತಾ ಇದ್ದೀನಿ, ಇದು ನಾಳೆ ದಿವಸ ಬರಲಿಲ್ಲ ಅಂದ್ರೂ ನನಗೆ PF ಇಂದ ಬಂದಾಗ ಅದನ್ನು ಕರೆಕ್ಟಾಗಿ ಆನ್ ಟೈಮ್ ಪೇ ಮಾಡೋದ್ರಿಂದ. ಸೊ ಆಸೆ ಪಟ್ಬಿಟ್ಟಿರ್ತಾರೆ R15 ತೊಗೊಳ್ಬೇಕಾಗುತ್ತೆ, ಅಥವಾ ಇನ್ನೊಂದು ಇನ್ಯಾವುದೋ ದೊಡ್ಡ ವೆಹಿಕಲನ್ನು ತೊಗೊಳ್ಬೇಕಾಗುತ್ತೆ. ಬೈಕ್ಗಳಲ್ಲಿ ನೀವು ತೊಗೊಳ್ಳೋದು ದೊಡ್ಡದಲ್ಲ, EMIನ ಕರೆಕ್ಟಾಗಿ ಪೇ ಮಾಡೋದು ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದರಿಂದ ನೀವೇನಾದರೂ ಕಟ್ಟಲಿಲ್ಲ ಅಂದರೆ ಬ್ಯಾಂಕವರು ಮುಲಾಜಿಲ್ದಿರೋ ಸೀಸನ್ನ ಮಾಡ್ತಾರೆ. ಸೊ ಅದಕ್ಕೆ ನೀವೊಂದು ಬಜೆಟಿಂಗ್ ಮಾಡ್ಕೊಳ್ಳಿ. ಓಕೆ, ನನ್ನದು ಸಂಬಳ ಒಂದು 30,000 ರೂಪಾಯಿ ಇದೆ, ನನ್ನ ಕೆಪಾಸಿಟಿ ತಕ್ಕಂಗೆ ನಾನು ಗಾಡಿಯನ್ನು ಪರ್ಚೇಸ್ ಮಾಡಿದ್ರೆ ಅದಕ್ಕೊಂದು 2,500 ಅಥವಾ 3,000 ನನಗೆ EMI ಬರುತ್ತೆ. ಸೊ ನಾನು ಇದನ್ನು ಕರೆಕ್ಟಾಗಿ ಕಟ್ಕೊಂಡು ಹೋಯ್ತು ಅಂದರೆ ನಿಮ್ಮ ಸಿಬಿಲ್ ತುಂಬ ಚೆನ್ನಾಗಿರುತ್ತೆ. ಫ್ಯೂಚರಲ್ಲಿ ಇನ್ಸ್ಟೆಂಟಾಗಿ ಲೋನ್ ಬೇಕು ಅಂದ್ರೆ ಸಿಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್, ನಾವು ಎಲ್ಲೆಲ್ಲೋ ಕೆಲಸ ಮಾಡ್ತಾ ಇರ್ತೀವಿ, ನಮಗೆ ಏನೋ ಎಮರ್ಜೆನ್ಸಿ ಏನೋ ಆಗೋಯ್ತು ಅಂದ್ರೆ ಸಡನ್ ಆಗಿ ಲೋನ್ ಬೇಕು ಅಂದ್ರೆ ಪರ್ಸನಲ್ ಲೋನ್ ಇಮಿಡಿಯೇಟ್ ಆಗುತ್ತೆ. ಸೊ ನೀವು ವೆಹಿಕಲ್ ಲೋನ್ ಅನ್ನ ನೀವು ತಗೊಳ್ಬೇಕಾದ್ರೆ ನೀವು ಆನ್ ಟೈಮ್ ಪೇ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ನೀವೇನಾದ್ರು ನಾಳೆ ದಿವಸ EMI ನ ಕರೆಕ್ಟಾಗಿ ಪೇ ಮಾಡಿದ್ರೆ ಬ್ಯಾಂಕ್ ಅವರು ಈ ಒಂದು ವೆಹಿಕಲ್ ಅನ್ನ ಸೀಸ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಹೊರಟೋಗುತ್ತೆ. ಇಷ್ಟೊತ್ತು ನಾವು ವೆಹಿಕಲ್ ಲೋನ್ ಅನ್ನು ನೋಡಿದ್ವಿ. ಇನ್ನು ನೆಕ್ಸ್ಟ್ ನಾವು ನೋಡೋದಾಯ್ತು ಅಂದ್ರೆ ನಮ್ಮ ಲೈಫ್ಗೆ ನಿಜವಾಗ್ಲೂ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದೀವಿ ಅನ್ನೋದು ಗೊತ್ತಿದೆಯಾ? ಎಸ್, ನಾಳೆ ದಿವಸ ನಮ್ಮ ಕಡೆಯಲ್ಲಿ ನಾವಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಎಮೋಷನಲ್ ಲಾಸನ್ನು ನಾವು ತುಂಬಿಸೋಕ್ಕಾಗೋದೇ ಇಲ್ಲ. ಬಟ್ ವಿ ಕ್ಯಾನ್ ಫೈಂಡ್ ಒಂದು ಸೊಲ್ಯೂಷನ್ ಅಂತಂದರೆ ಒಂದು ಫಿನಾನ್ಷಿಯಲ್ ಲಾಸನ್ನು ಬೇಕಾದರೆ ತುಂಬಿಸ್ಕೊಂತ ಚಾನ್ಸಸ್ ಜಾಸ್ತಿ ಇದೆ. ಹಾಗಿದ್ರೆ ನಾವೇನು ಮಾಡಬೇಕು ಅಂದರೆ, ಎಸ್, ಟರ್ಮ್ ಇನ್ಶೂರೆನ್ಸ್. ಈ ಟರ್ಮ್ ಇನ್ಶೂರೆನ್ಸನ್ನು ನಿಜವಾಗ್ಲೂ ಪ್ರತಿಯೊಬ್ಬರು ಮಾಡಿಸ್ಬೇಕಾಗುತ್ತೆ ಅವ್ರ ಲೈಫಲ್ಲಿ. ಬಿಕಾಸ್ ನಮ್ಮ ಲೈಫ್ ಏನಾಗುತ್ತೆ ಮುಂದೆ ಅನ್ನೋದು ಗೊತ್ತಾಗದಿರುವಂಥ ಸಂದರ್ಭದಲ್ಲಿ ಇವತ್ತಿನ ನಾವೊಂದು ವರ್ಕಿಂಗ್ ಸ್ಟ್ರಕ್ಚರು, ನಮ್ಮ ಸ್ಟ್ರೆಸ್ಸು ಅಂತೆಲ್ಲ ನೋಡೋದಾದ್ರೆ ನಾಳೆ ದಿವಸ ನಮ್ಮ ಲೈಫು ಕಷ್ಟದಕ್ಕೂ ಆಗ್ಬೋದು ಅಥವಾ ಏನೂ ಆಗದನ್ನು ಕೂಡ ಇರ್ಬೋದು. ಬಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನನ್ನು ದಯವಿಟ್ಟು ತಗೊಳ್ಬೇಕಾಗುತ್ತೆ. ನಾನು ಇದಕ್ಕೆ ಹೇಳೋದು ಇಷ್ಟೇ, ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಒಂದು ಪ್ರೀಮಿಯಂ ಸ್ಟಾರ್ಟ್ ಆಗೋದು 699 ರೂಪಾಯಿ, ಕೇವಲ 699 ರೂಪಾಯಿ ಪ್ರತಿ ತಿಂಗಳು. ಅದರ ಕವರೇಜ್ ಬಂದು ಕ್ಲೋಸ್ ಅಲ್ಲಿ ಇರುತ್ತೆ. ಅಪ್ ಟು 15% ಡಿಸ್ಕೌಂಟ್ ಅನ್ನು ನೀವು ಇಲ್ಲಿ ನೋಡ್ತಾ ಇರಬಹುದು. ದಟ್ಸ್ ಈಸ್ ಮೋಸ್ಟ್ ಟ್ರಸ್ಟೆಡ್ ಇನ್ಶೂರೆನ್ಸ್ ಪಾರ್ಟ್ನರ್ ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗೋದಿಲ್ಲ. ಆದರೆ ನಿಮ್ಗೆ ಇನ್ನೊಂದು ಬೆಸ್ಟ್ ಸ್ಪೆಷಲ್ ಬೆನಿಫಿಟ್ ಅಂತ ನೋಡೋದಾಯ್ತು ಅಂದ್ರೆ ಇಲ್ಲಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ವಿತ್ ಮೆಟರ್ನಿಟಿ ಬೆನಿಫಿಟ್ ಸಿಗುತ್ತೆ. ವಿದಿನ್ 30 ಮಿನಿಟ್ಸ್ ಕ್ಲೈಮ್ ಸಪೋರ್ಟ್ ಕೂಡ ಸಿಗುತ್ತೆ. ಫಿಕ್ಸ್ಡ್ ಮೆಟರ್ನಿಟಿ ಬೆನಿಫಿಟ್ಸ್ ನೋಡೋದಂದ್ರೆ ಅದು 50,000 ರೂಪಾಯಿವರೆಗೂ ನೀವು ಇಲ್ಲಿ ನೋಡಬಹುದು. ಅಷ್ಟೇ ಯಾಕ್ರಿ, ಆನ್ ಪಾಲಿಸಿ ಬಜಾರ್ ದೇರ್ ಇಸ್ ಎ ಮೆಟರ್ನಿಟಿ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ವಿಚ್ ಇಸ್ ಪೀರಿಯಡ್ ಜಸ್ಟ್ ನೀವು 3 ಮಂತ್ಸ್ ಇದ್ರೂ ಕೂಡ, ಅಂದ್ರೆ ನೀವೊಂದು 6 ಮಂತ್ಸ್ ಆಗಿರುತ್ತೆ ನಿಮಗೆ, ನೀವೊಂದು 6 ಮಂತ್ಸ್ ಪ್ರೆಗ್ನೆಂಟ್ ಅನ್ಕೊಳ್ಳಿ, ವಿದಿನ್ ಇನ್ನು 3 ಮಂತ್ಸ್ ಟೈಮ್ ಇದೆ ಅಂದ್ರೂ ಕೂಡ ನೀವು ಒಂದು ಬೆನಿಫಿಟ್ ಅನ್ನು ನೀವು ಬಳಸ್ಕೊಂಡು ಅಪ್ ಟು 25% ವರೆಗೂ ಡಿಸ್ಕೌಂಟ್ ಅನ್ನು ತಗೋಬಹುದು. ಅದು ಮೆಟರ್ನಿಟಿ ಸ್ಪೆಷಲ್ ಬೆನಿಫಿಟ್ ಇದು ಕೂಡ. ಇನ್ನು ಮುಖ್ಯವಾಗಿ ನಾನು ಎಲ್ಲಾ ವಿಡಿಯೋದಲ್ಲೂ ನಾನು ಹೇಳ್ತಾ ಹೋಗ್ತಿರ್ತೀನಿ, ಸಾಲ ಮಾಡಿ ಹಾಸ್ಪಿಟ್ಲಿಗೆ ಕಟ್ಟೋ ದುಡ್ಡಕ್ಕಿಂತ ಸಾಲ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಹೇಳ್ತೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಜಸ್ಟ್ ಪ್ರೀಮಿಯಂ ಜಸ್ಟ್ 400 ಇಂದ 500 ರುಪೀಸ್ ಇಲ್ಲಿ ಪ್ರತಿ ತಿಂಗಳು ನೀವು ಕಟ್ಟೋದಾಯ್ತು ಅಂದ್ರೆ ನಿಮಗೆ ಕವರೇಜ್ ಕೂಡ ಕೋಟಿ ರೂಪಾಯಿವರೆಗೂ ಸಿಗುತ್ತೆ. ಅಷ್ಟೇ ಯಾಕೆ, ಇಲ್ಲಿ ನಿಮಗೆ ಡಿಸ್ಕೌಂಟ್ ಇಸ್ ಅಪ್ ಟು 25% ವರೆಗೂ ಸಿಗುತ್ತೆ. ಇನ್ನು ಮುಖ್ಯವಾಗಿ ದ ಮೋಸ್ಟ್ ಟ್ರಸ್ಟೆಡ್ ಇನ್ಶೂರೆನ್ಸ್ ಪಾಲಿಸಿ ಅಂದ್ರೆ ಅದು ಪಾಲಿಸಿ ಬಜಾರ್ ಅಂತ ಹೇಳ್ಬೋದು. ಈಗ ನೋಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ. ನೀವೇನಾದ್ರೂ ಪಾಲಿಸಿ ಬಜಾರ್ ಅಲ್ಲಿ ಒಂದು ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಂದ್ರೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹಾಗೆ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಮರ್ಯಾದೆ ಲೈಫ್ಗೆ ತುಂಬಾ ಇಂಪಾರ್ಟೆಂಟು ಟರ್ಮ್ ಇನ್ಶೂರೆನ್ಸ್. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಸಾಲ ಮಾಡಿ ಹಾಸ್ಪಿಟ್ಲಿಗೆ ಕಟ್ಟೋದಕ್ಕಿಂತ ಕೇವಲ 400 ಇಂದ 500 ರೂಪಾಯಿನ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನು ತಗೊಂಡ್ರೆ ನಿಜವಾಗ್ಲೂ ನಮ್ಮ ಲೈಫ್ ಕೂಡ ಸೆಕ್ಯೂರ್ಡ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾಯ್ತು ಅಂದ್ರೆ ದಟ್ ಈಸ್ ಗೋಲ್ಡ್ ಲೋನ್. ಇದು ಯಾರಿಗೆ ತಾನೇ ಗೊತ್ತಿಲ್ಲ ಸರ್, ನಮ್ಮ ಮನೇಲಿ ಏನಾರ ಎಮರ್ಜೆನ್ಸಿ ಇತ್ತು ಅಂದ್ರೆ ಟಕ್ಕಂತ ಗೋಲ್ಡ್ ಇಡ್ತೀವಿ ಸರ್, ನಮಗೆ ಅಮೌಂಟ್ ಸಿಗುತ್ತೆ. ಎಸ್, 100%.
ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದರೆ ಗೋಲ್ಡ್ ಲೋನ್ ಅಲ್ವಾ. ಸೊ ಈ ಗೋಲ್ಡ್ ಲೋನ್ ನಿಮಗೆ 70% ನಿಮಗೆ ಸಿಗುತ್ತೆ. ಯಾಕಂದರೆ ನೀವು ಏನೇ ಗೋಲ್ಡನ್ನು ಪ್ಲೆಡ್ಜ್ ಮಾಡ್ತೀರಾ, ಒಂದು 100 ಗ್ರಾಮ್ಸು ಅಥವಾ ಒಂದು 50 ಗ್ರಾಮ್ಸು ನೀವೇನು ಪ್ಲೆಡ್ಜ್ ಮಾಡ್ತೀರಾ ಅದ್ರಲ್ಲಿ ನಿಮಗೆ 70% ಸಿಗುತ್ತೆ. ಇನ್ನು ಟೆನ್ಯೂರ್ ಬಂದು ಮ್ಯಾಕ್ಸಿಮಮ್ ಅಂದರೆ 5 ಇಯರ್ಸು, ಇನ್ಸ್ಟೆಂಟು, ಯಾವುದೇ ಡಾಕ್ಯುಮೆಂಟೇಷನ್ ಟೆನ್ಷನ್ ಇಲ್ಲ. ದ ಗೋಲ್ಡ್ ಲೋನ್ ಇದು ಇನ್ಸ್ಟೆಂಟಾಗಿ ನಮಗೆ ನಾಳೆ ದಿವಸ ದುಡ್ಡು ಬೇಕು ಅಂದರೆ ಯೋಚನೆ ಮಾಡೋಂಥ ಪರಿಸ್ಥಿತಿ ಇಲ್ಲ. ನಮಗೆ ಒಂದು ಪರ್ಸನಲ್ ಲೋನ್ ಬೇಕು ಅಂದರೆ ಡಾಕ್ಯುಮೆಂಟೇಷನ್ ಕೊಡಬೇಕಾಗುತ್ತೆ, ಅದಕ್ಕೆ ಕಾಯಬೇಕಾಗುತ್ತೆ. ಬಟ್ ಗೋಲ್ಡ್ ಲೋನ್ ಬಂದು ನೀವು ಇನ್ಸ್ಟೆಂಟಾಗಿ ವಿದಿನ್ 10-15 ನಿಮಿಷದಲ್ಲಿ ನಿಮಗೆ ಲೋನ್ ಸಿಗುವಂಥದ್ದು. ಇಲ್ಲಿ ಓನ್ಲಿ ಇಂಟ್ರೆಸ್ಟ್ ಬೇಕಾದ್ರೆ ನಾವು ಪೇ ಮಾಡ್ತಾ ಹೋಗ್ಬೋದು. ನಿಜವಾಗ್ಲೂ ಈ ಗೋಲ್ಡ್ ಲೋನಲ್ಲಿ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಈಗ ಬೇರೆ ಯಾವುದೇ ನೀವು ಲೋನನ್ನು ತಗೋಬೇಕಾದ್ರೆ ಪ್ರಿನ್ಸಿಪಲ್ಲು ಜೊತೆಗೆ ಇಂಟ್ರೆಸ್ಟ್ ಎರಡು ಆ್ಯಡ್ ಆನ್ ಆಗಿ ಬರುತ್ತೆ. ಜಸ್ಟ್ ಒಂದು ಗೋಲ್ಡ್ ಲೋನ್ಗೆ ನಾವು ಬರೀ ಇಂಟ್ರೆಸ್ಟ್ ಮಾತ್ರ ಪೇ ಮಾಡ್ತಾ ಹೋಗಿ ನೆಕ್ಸ್ಟ್ ಯಾವಾಗ ಬೇಕಾದ್ರೂ ನಾವು ಪ್ರಿನ್ಸಿಪಲನ್ನು ಪೇ ಮಾಡ್ತಾ ಹೋಗ್ಬೋದು. ಇದರ ಒಂದು ಬೆನಿಫಿಟ್ ಅಂತ ಹೇಳ್ಬೋದು ಗೋಲ್ಡ್ ಲೋನ್. ಇನ್ನು ನೆಕ್ಸ್ಟ್ ನೋಡೋದಾಯ್ತು ಅಂದ್ರೆ ಲೋನ್ಸ್ ಅಗೇನ್ಸ್ಟ್ ಪ್ರಾಪರ್ಟಿ, ಇವೆಲ್ಲವೂ ಕೂಡ ಸೆಕ್ಯೂರ್ಡ್ ಲೋನ್ಸ್ ಅಲ್ಲಿ ಬರುತ್ತೆ. ಯಾಕಂದ್ರೆ ನೀವು ಪ್ಲೆಡ್ಜ್ ಮಾಡಿ ತಗೊಳ್ತಾ ಇದ್ದೀರಾ. ಈ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿಲಿ ನಿಮಗೆ ಜಸ್ಟ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ಆಮೇಲೆ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ನ ನೀವು ಯಾವುದು ಸೆಲೆಕ್ಟ್ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ನೀವು ಎಲ್ಲಿ ಪ್ಲೆಡ್ಜ್ ಮಾಡ್ತಾ ಇದ್ದೀರಾ, ಅವ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಏನು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು, ನಾವೇನೋ ಫೋರ್ಸ್ ಕ್ಲೋಸ್ ಮಾಡ್ತೀವಿ ನಾಳೆ ನಮಗೆ ಯಾವುದೋ ಒಂದು ದುಡ್ಡು ಬಂತು ಊರಿಂದನೋ ಅಥವಾ ನಾವೆಲ್ಲೋ ಒಂದು ಕಡೆ ಸೇವಿಂಗ್ಸ್ ಮಾಡಿದ್ರೆ ದುಡ್ಡನ್ನು ತಗೊಂಡು ನಾವು ಇದಕ್ಕೆ ನಾವು ಕ್ಲೋಸ್ ಮಾಡ್ಕೋತೀವಿ ಅಂತ ಬಂದಾಗ ಆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟಲ್ಲಿ ನೀವು ನೀಟಾಗಿ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಚೆಕ್ ಮಾಡ್ಕೊಳ್ಳಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ 65-70% ಲೋನ್ ಅಪ್ರೂವಲ್ ಸಿಗುವಂಥ ಚಾನ್ಸಸ್ಸು ಹೆಚ್ಚಿಗೆ ಇರುತ್ತೆ. ಜೊತೆಗೆ ನಾನು ಪ್ರತಿ ಸಲ ಹೇಳ್ತಿರ್ತೀನಿ ಸಿಬಿಲ್ ಸ್ಕೋರ್ ತುಂಬಾ ಚೆನ್ನಾಗಿರಬೇಕಾಗತ್ತೆ. ಇನ್ನು ಇದು ಅಂಡರಲ್ಲಿ ಬರೋದೆ ಸೆಕ್ಯೂರ್ಡ್ ಲೋನ್. ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂದರೆ ನಮ್ಗೆ ಯಾವುದೋ ಒಂದು ತುಂಬಾ ಮೇಜರ್ ದೊಡ್ಡ ಅಮೌಂಟ್ ಬೇಕಾಗಿರುತ್ತೆ. ನಮಗೆ ನಾವು ಟಕ್ಕಂತ ಯೋಚನೆ ಮಾಡೋದೇ ನಮ್ಮ ಅಸೆಟ್ಟು, ನಾವೇನು ಕೂಡಿಟ್ಟಿರ್ತೀವಿ ಅದೇ ನಮಗೆ ನೆನಪಿಗೆ ಬರೋದು. ಈ ಗೋಲ್ಡ್ ಲೋನು ಕೂಡ ಒಂದು ಸೆಕ್ಯೂರ್ಡಲ್ಲಿ ಬರುತ್ತೆ. ಹಾಗೆ ನಿಮಗೆ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂದರೆ ಇದು ಕೂಡ ಒಂದು ಸೆಕ್ಯೂರ್ಡಲ್ಲಿ ಬರುತ್ತೆ. ಇನ್ನು ದ ಲಾಸ್ಟ್ ಅಂತ ನೋಡೋದಾಯ್ತು ಅಂದರೆ ಅದೇ ಸೆಕ್ಯೂರ್ಡ್ ಲೋನ್ ಲಾಸ್ಟ್ ಅಂತ ನೋಡೋದಾದ್ರೆ ಲೋನ್ ಅಗೇನ್ಸ್ಟ್ ಶೇರ್ಸ್ ಅಂಡ್ ಬಾಂಡ್ಸ್ ಅಂತ ಕೇಳ್ತೀವಿ. ಇನ್ನು ಗೌರ್ಮೆಂಟ್ ಬಾಂಡ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಅಥವಾ ಶೇರ್ಸ್ ಆಗಿರ್ಬೋದು, ನೀವು ಒಂದು ಕರೆಕ್ಟ್ ಆಗಿರುವಂಥ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗೆ ಹೋಯ್ತಂದರೆ ಅಪ್ ಟು 50%ವರೆಗೂ ಲೋನ್ ಸಿಗುತ್ತೆ. ಅಂದರೆ ನಿಮ್ಮ ಪೋರ್ಟ್ಫೋಲಿಯೋ ಮೂಲಕ ನೀವೇನು ಇನ್ವೆಸ್ಟ್ ಮಾಡಿರ್ತೀರೋ ಅದ್ರ ಮೇಲೆ ನಿಮಗೆ 50%ವರೆಗೂ ಇಲ್ಲಿ ಲೋನ್ ಸಿಗುವಂಥದ್ದು. ಅದು ಕೂಡ ಇಲ್ಲಿ ಅಂಡರ್ ಬರೋದು ಸೆಕ್ಯೂರ್ಡ್ ಲೋನ್ಸ್. ಬಿಕಾಸ್ ಪ್ಲೆಡ್ಜ್ ಮಾಡ್ತಿರೋದನ್ನ ಇದನ್ನು ಇಟ್ಕೊಂಡು ನನಗೆ ದುಡ್ಡನ್ನು ಕೊಡಿ, ನನಗೆ ಸಮಯಕ್ಕೆ ಒಂದು ದುಡ್ಡು ಬೇಕಾಗುತ್ತೆ, ಇವೆಲ್ಲವೂ ಕೂಡ ತುಂಬಾ ಬೇಗ ಸಿಗುವಂಥದ್ದು. ಅದಕ್ಕೆ ನಿಮಗೆ ಇಲ್ಲಿ 50% ಲೋನ್ ಅಪ್ರೂವಲ್ ಸಿಗುತ್ತೆ. ಇದರಲ್ಲೂ ಕೂಡ ತುಂಬಾ ಕಮ್ಮಿ ಆಗಿರುವಂಥ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಅದು ಕೂಡ ಡಿಪೆಂಡ್ಸ್ ಆನ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್. ನೀವು ಎಲ್ಲಿ ಲೋನನ್ನು ತಗೊಳ್ತಿದ್ದೀರಾ, ನೀವು ಎಲ್ಲಿ ಪ್ಲೆಡ್ಜ್ ಮಾಡ್ತಿದ್ದೀರಾ, ಅದ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತುಂಬಾ ತಿಳ್ಕೊಳ್ಳಿ. ಸಿಬಿಲ್ ಸ್ಕೋರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಏನೇ ನೋಡಿದ್ದೀರಾ ಅಷ್ಟು ಕೂಡ ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ದೀಸ್ ಆರ್ ಆಲ್ ಸೆಕ್ಯೂರ್ಡ್ ಲೋನ್ಸ್. ಒನ್ಸ್ ಯು ಮೇಕ್ ದ ಪ್ಲೆಡ್ಜ್ ಆಫ್ ಎನಿಥಿಂಗ್, ನೀವು ಒಂದು ಮನೆ ಆಗಿರ್ಬೋದು, ಒಂದು ಗೋಲ್ಡ್ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಒಂದು ಶೇರ್ಸು, ಬಾಂಡ್ಸು, ಇವೆಲ್ಲವನ್ನು ಕೂಡ ನೀವು ಪ್ಲೆಡ್ಜ್ ಮಾಡ್ತೀರ ಅಂದಾಗ ಇವೆಲ್ಲವೂ ಕೂಡ ಸೆಕ್ಯೂರ್ಡ್ ಲೋನ್ಸ್ ಅಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ಪರ್ಸನಲ್ ಲೋನು. ಇದು ಕೂಡ ನಿಮಗೆ ಅನ್ಸೆಕ್ಯೂರ್ಡ್ ಅಲ್ಲಿ ಬರುತ್ತೆ. ಇಲ್ಲಿ ಯಾವುದೇ ಕೊಲಾಟ್ರಲ್ ಮಾಡಂಗಿಲ್ಲ, ಯಾವುದೇ ಸೆಕ್ಯೂರಿಟಿ ಡಾಕ್ಯುಮೆಂಟ್ಸ್ಗಳು ಕೊಡೋ ಆಗಿಲ್ಲ, ಬೇರೆ ಏನು ಪ್ಲೆಡ್ಜ್ ಮಾಡುವಂಥ ನೆಸೆಸಿಟಿ. ಇಲ್ಲಿ ನಿಮಗೆ ಬೇಕಾಗಿರೋದೆ ಕೆಲವೊಂದ್ಸಲ ನೀವು ಇದೇ ಪರ್ಸನಲ್ ಒಂದು ಎಜುಕೇಷನ್ ಪರ್ಪಸ್ಗಾಗಿರ್ಬೋದು, ಟ್ರಾವೆಲ್ ಪರ್ಪಸ್ ಆಗಿರ್ಬೋದು, ಅಥವಾ ಒಂದು ಮದುವೆ ಪರ್ಪಸ್ಗಾಗಿರ್ಬೋದು, ನೀವು ಇಲ್ಲಿ ಪರ್ಸನಲ್ ಲೋನ್ಗಳನ್ನು ತಗೊಳ್ತೀರಾ. ಬಿಕಾಸ್ ಒಂದು ಸ್ಯಾಲ್ರಿಯ ಒಂದು ಬೇಸ್ ಮೇಲೆ ಒಂದು ಪರ್ಸನಲ್ ಲೋನ್ ಡಿಸೈಡ್ ಆಗುತ್ತೆ. ನಿಮ್ಗೆ ಎಷ್ಟು ಕೊಡಬೇಕಾಗುತ್ತೆ, ವಾಟ್ ಆರ್ ದ ಇಂಟ್ರೆಸ್ಟ್, ಅದು ಮತ್ತು ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ. ಇದು ಪರ್ಸನಲ್ ಲೋನು. ಇನ್ನು ಇದೇ ಪರ್ಸನಲ್ ಲೋನಲ್ಲಿ ಹೇಗೆ ವರ್ಕ್ ಆಗುತ್ತೆ ಸರ್, ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ. ಈ ಪರ್ಸನಲ್ ಲೋನ್ ಒಂದು ಡಿಪೆಂಡ್ಸ್ ಆನ್ ನಿಮ್ಮ ಕಂಪನಿ, ನಾನು ಹೇಳಿರೋ ಹಾಗೆ ಸಿಬಿಲ್ ಸ್ಕೋರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಏನಾದರೂ ಕ್ರೆಡಿಟ್ ಸ್ಕೋರ್ ನಿಮ್ಮ ಸರಿಗಿಲ್ಲ ಅಂದರೆ, ಸಿಬಿಲ್ ಸ್ಕೋರ್ ಸರಿಗಿಲ್ಲ ಅಂತಂದರೆ ಒಂದು ಲೋನ್ ಅಪ್ರೂವ್ ಕೂಡ ಆಗ್ಬೋದು, ರಿಜೆಕ್ಟ್ ಕೂಡ ಆಗ್ಬೋದು, ಡಿಪೆಂಡ್ಸ್ ಆನ್ ಯುವರ್ ಸಿಬಿಲ್ ಸ್ಕೋರ್. ಇನ್ನು ರೇಟ್ ಆಫ್ ಇಂಟ್ರೆಸ್ಟ್ ನೋಡೋದಾಯ್ತು ಅಂದರೆ 9% 16% ಪರ್ಸನಲ್ ಲೋನ್ಗಳಿದ್ದಾವೆ. ಸೊ ಇನ್ನು ಇನ್ಸ್ಟೆಂಟ್ ಲೋನ್, ಇನ್ನು ಸೆಕೆಂಡ್, ಇವೆಲ್ಲವೂ ಕೂಡ ಅನ್ಸೆಕ್ಯೂರ್ಡ್ ಲೋನು. ಪರ್ಸನಲ್ ಲೋನ್ ಅಂತ ನಾನು ಹೇಳಿದ್ನಲ್ಲ ಅದು ಅನ್ಸೆಕ್ಯೂರ್ಡ್ ಲೋನು. ಇದೊಂದು ಇನ್ಸ್ಟೆಂಟ್ ಲೋನ್, ಇನ್ಸ್ಟೆಂಟ್ ಟಪ್ ಅಂತ ಆಗುತ್ತೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದೆಲ್ಲ ಜಾಸ್ತಿ ಅಮೌಂಟ್ಗಳಾಗಲ್ಲ. ಇದು 3 ಲಕ್ಷ, 4 ಲಕ್ಷ, 5 ಲಕ್ಷ, 10 ಲಕ್ಷ ಹಂಗೆಲ್ಲ ವರ್ಕ್ ಆಗಲ್ಲ. ಇದು ಜಸ್ಟ್ 10,000 ರೂಪಾಯಿಂದ ಹಿಡಿದು 50,000 ರೂಪಾಯಿ, ಡಿಪೆಂಡ್ಸ್ ಆನ್ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಇದ್ರೆ 1 ಲಕ್ಷ ರೂಪಾಯಿಗೂ ಕೂಡ ಇನ್ಸ್ಟೆಂಟ್ ಲೋನ್ ಸಿಗುತ್ತೆ. ಇಲ್ಲಿ ಮೇನ್ ಮ್ಯಾಟರ್ ಆಗುತ್ತೆ ಎಲಿಜಿಬಿಲಿಟಿ ಮತ್ತು ಕ್ರೆಡಿಟ್ ಸ್ಕೋರ್ದು ಟ್ರ್ಯಾಕು. ನಿಮ್ಮ ಕ್ರೆಡಿಟ್ ಸ್ಕೋರ್ ಅಂದರೆ ಸಿಬಿಲ್ ಸ್ಕೋರ್ ಕರೆಕ್ಟ್ ಆಗಿತ್ತು ಅಂದರೆ, ಟ್ರ್ಯಾಕ್ ಚೆನ್ನಾಗಿತ್ತು ಅಂದರೆ ಹಿಂಗಾಗುತ್ತೆ ನಿಮ್ಮ ಲೋನ್. ಸೊ ಇದಕ್ಕೆ ಇದರ ಮೇನ್ ಇಂಪಾರ್ಟೆನ್ಸ್, ನಾವು ಸಡನ್ ಆಗಿ ಅಮೌಂಟ್ ಬೇಕಾಗುತ್ತೆ, ನಮಗೆ ಏನಕ್ಕೂ ಒಂದು ಅಮೌಂಟ್ ಬೇಕಾಗುತ್ತೆ. ನೀವು ಒಂದು ಯಾವುದೋ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್, ನಿಮ್ಮ ಬ್ಯಾಂಕ್ಗಳಾಗಿರ್ಬೋದಲ್ಲ, ನಾವು ಹೋಗಿ ನಂಗೊಂದು ಇನ್ಸ್ಟೆಂಟ್ ಲೋನ್ ಬೇಕು ಅಂತಂದರೆ ನಿಮ್ಮ ಒಂದು ಸ್ಯಾಲ್ರಿ ಅಕೌಂಟ್ ಅದರಲ್ಲಿ ಇತ್ತು ಅಂದರೆ ನಿಮಗೆ ಇನ್ಸ್ಟೆಂಟಲ್ಲಿ ಲೋನ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಿದ್ರೆ ಇದೇ ರೀತಿಯಾಗಿ ಇನ್ನೊಂದು ಅನ್ಸೆಕ್ಯೂರ್ಡ್ ಲೋನ್ ನೋಡೋದಂದರೆ ಶಾರ್ಟ್ ಟರ್ಮ್ ಬಿಸ್ನೆಸ್ ಲೋನ್. ಏನು ಸರ್ ಇದು ಶಾರ್ಟ್ ಟರ್ಮ್ ಬಿಸ್ನೆಸ್ ಲೋನ್, ಇದನ್ನು ಕೇಳೇ ಇಲ್ವಲ್ಲ?
ನಾನು ಇವತ್ತೇ ಕೇಳ್ತಿರೋದು ಅಂತ ಕೆಲವ್ರಿಗೆ ಅನ್ಸುತ್ತೆ, ಬಟ್ ಇನ್ನು ಕೆಲವ್ರಿಗೆ ಗೊತ್ತಿದೆ ಇದು. ಇಲ್ಲಿ ಅರ್ಜೆಂಟ್ ಕ್ಯಾಶ್ ಬೇಕಾಗುತ್ತೆ, ನೀವು ಅದೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮ್ಮ ಬ್ಯಾಂಕಲ್ಲಿ ನೀವು ಒಳ್ಳೆ ಟ್ರಾನ್ಸಾಕ್ಷನ್ಗಳನ್ನು ಮಾಡಿರ್ತೀರಾ, ಆವಾಗ ನಿಮಗೆ ಇಲ್ಲಿ ಶಾರ್ಟ್ ಟರ್ಮ್ ಬಿಸ್ನೆಸ್ ಲೋನ್ ಅಂತ ಕೊಡ್ತಾರೆ ಬ್ಯಾಂಕಲ್ಲಿ. ಸೊ ಇದನ್ನು ಫಾರ್ ಎಕ್ಸಾಂಪಲ್ ನೀವು ಒಂದು ರಾ ಮೆಟೀರಿಯಲ್ಸ್ ತೊಗೊಳ್ಳೋದಾಯ್ತು, ನಿಮ್ಮ ಬ್ಯಾಂಕಲ್ಲಿ ರೂಲ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಶಾರ್ಟ್ ಟರ್ಮ್ ಬಿಸ್ನೆಸ್ ಲೋನ್ ತೊಗೊಂಡಾಗ ಹೇಗೆ ರೀಪೇಮೆಂಟು ಸ್ಟ್ರಕ್ಚರ್ ಹೇಗಿರುತ್ತೆ, ಫೋರ್ಸ್ ಕ್ಲೋಸ್ ಮಾಡ್ಬೋದಾ ಇಲ್ವಾ, ವಾಟ್ ಆಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ತೊಗೊಳ್ಬೋದು. ಅದಕ್ಕೆ ನಾನು ಯಾವ್ಯಾವ ರೀತಿಯ ಲೋನ್ಸ್ಗಳಿದ್ದಾವೆ ಅಂತ ನಾನು ಇನ್ ಡೀಟೇಲ್ ಆಗಿ ಈ ವಿಡಿಯೋಲಿ ತೋರಿಸಿರೋದು. ಅದಕ್ಕೆ ಸೆಕ್ಯೂರ್ಡ್ ಲೋನ್, ಅನ್ಸೆಕ್ಯೂರ್ಡ್ ಅಂತ ಎರಡು ಡಿವೈಡ್ ಮಾಡಿ ತೋರಿಸ್ತೀನಿ. ಫಸ್ಟ್ ತೋರಿಸಿದೆಲ್ಲ ನಿಮಗೆ ಸೆಕ್ಯೂರ್ಡ್ ಲೋನ್ಸ್ಗಳನ್ನ ತೋರಿಸಿದ್ದೀನಿ, ಈಗ ಅನ್ಸೆಕ್ಯೂರ್ಡ್ ಲೋನ್ ತೋರಿಸ್ತಾ ಇದ್ದೀನಿ. ಇನ್ನು ದ ಲಾಸ್ಟ್ ಅಂತ ನೋಡೋದಂದ್ರೆ ಕ್ರೆಡಿಟ್ ಕಾರ್ಡ್. ಯಪ್ಪ ಸರ್ ನೀವು ಮತ್ತೆ ತೆಗೆದ್ರಲ್ಲ ಸರ್ ಕ್ರೆಡಿಟ್ ಕಾರ್ಡು, ಇದ್ರ ಸವಾಸ ಬೇಡ ಅಂತ ಹೇಳಿ ನಿಜ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕ್ರೆಡಿಟ್ ಕಾರ್ಡ್ ಇಸ್ ಒನ್ ಆಫ್ ದ ಮೋಸ್ಟ್ ಸೂಪರ್ ಆಗಿರುವಂಥ ಒಂದು ನಮಗೆ ಆಯುಧ ಅಂತ ಹೇಳ್ಬೋದು. ಯಾಕೆಂದರೆ ನಿಮಗೆ ಈ ಒಂದು ಕ್ರೆಡಿಟ್ ಕಾರ್ಡ್ ಇದ್ದರೆ ನಿಮಗೆ ಸಿಬಿಲ್ ಸ್ಕೋರ್ ಕೂಡ ಬೇಗ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ನಿಮ್ಮ ಲೋನ್ ಕೂಡ ನೀವು EMI ಕಟ್ತಾ ಇರ್ತೀರ. ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಬಾಡಿಗೆಯನ್ನು ಚೆಕ್ ಮೂಲಕ ಕೊಡ್ತಾರೆ, ಚೆಕ್ ಮೂಲಕ ಕೂಡ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಅಂತ ನಾನೆಲ್ಲೋ ಕೇಳ್ಪಟ್ಟಿದ್ದೀನಿ. ನಿಜವಾಗ್ಲೂ ನೀವು ಕ್ರೆಡಿಟ್ ಕಾರ್ಡ್ನ ಕರೆಕ್ಟಾಗಿ ಬಳಸ್ಕೊಂಡ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ನಿಜವಾಗ್ಲೂ ಸೂಪರ್ ಆಗಿರುತ್ತೆ. ಎಷ್ಟೋ ಜನಕ್ಕೆ 5 ಲಕ್ಷ ಕ್ರೆಡಿಟ್ ಕಾರ್ಡು, 10 ಲಕ್ಷ ಕ್ರೆಡಿಟ್ ಕಾರ್ಡ್ ಇರುತ್ತೆ ಗೊತ್ತಾ, ನಿಮಗೆ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ನಾನು ಎಷ್ಟೋ ಸಲ ಮೆನ್ಷನ್ ಮಾಡ್ತಾ ತೋರಿಸ್ತಿರ್ತೀನಿ, ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆದ ಕ್ರೆಡಿಟ್ ಕಾರ್ಡ್. ನಿಮ್ಮ ಸಿಬಿಲ್ ಸ್ಕೋರ್ನ ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡಿಕೊಂಡು ನಾವೇ ಎಷ್ಟೋ ವಿಡಿಯೋ ಮಾಡಿದ್ದೀನಿ, FD ಮೂಲಕ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ 2,000 10,000. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ ಒಂದು ಎಕ್ಸಾಂಪಲು, ನೀವು ಜಸ್ಟ್ ಒಂದು 2,000 10,000 ರೂಪಾಯಿ ಕೊಟ್ಟು ಒಂದು ಕ್ರೆಡಿಟ್ ಕಾರ್ಡ್ ತೊಗೊಂಡು, FD ಬೇಸ್ಡ್ ಕ್ರೆಡಿಟ್ ಕಾರ್ಡ್ ತೊಗೊಂಡು ನೀವು ಅದನ್ನು ಜಸ್ಟ್ ಯೂಸ್ ಮಾಡ್ತಾ ಇದ್ರೆ, ನಿಮ್ಮ ಒಂದು ರೂಪೇ ಕಾರ್ಡ್ ಅಂತ ಬಂದಿದ್ದೇವೆ, ನೀವು ಏನು ಬೇಕಾದ್ರೂ ಪರ್ಚೇಸ್ ಮಾಡಿ ಆನ್ ಟೈಮ್ ಪೇಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ, ನೋ ಮಿನಿಮಮ್ ಡ್ಯೂ. ಯಾವತ್ತೂ ಮಿನಿಮಮ್ ಡ್ಯೂನ ಪೇ ಮಾಡಿಬಿಡಿ ದಯವಿಟ್ಟು. ಆಲ್ವೇಸ್ ಔಟ್ಸ್ಟ್ಯಾಂಡಿಂಗನ್ನು ಪೇ ಮಾಡ್ತಾ ಇದ್ದರೆ ನಿಜವಾಗ್ಲೂ ಗುಡ್ ರೀಪೇಮೆಂಟ್ ನಿಮ್ಮ ಹತ್ರ ಕೆಪಾಸಿಟಿ ಇತ್ತು ಅಂದರೆ ನಿಮ್ಗೆ ಒಳ್ಳೆ ಸಿಬಿಲ್ ಸ್ಕೋರ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಾಳೆ ಸಹ ದೊಡ್ಡ ಲೋನು ಹೀಗಾಗುತ್ತೆ. ನಿಮ್ಮ ಪರ್ಸ್ನಲ್ ಲೋನ್ ಕೂಡ ನಿಮ್ಮ ಟ್ರ್ಯಾಕನ್ನು ಚೆಕ್ ಮಾಡಿದಾಗ ಹೆಂಗೆ ಪರ್ಸ್ನಲ್ ಲೋನ್ ಚೆನ್ನಾಗುತ್ತೆ, ಕ್ರೆಡಿಟ್ ಕಾರ್ಡು ಕೂಡ ಹಾಗೆ. ನೀವು ಕರೆಕ್ಟಾಗಿ ರೀಪೇಮೆಂಟನ್ನು ಮಾಡ್ತಿದ್ರೆ ನಿಮ್ಮ ಒಂದು ಲಿಮಿಟ್ ಏನು ಕೊಟ್ಟಿರ್ತಾರೆ, ಕ್ರೆಡಿಟ್ ಲಿಮಿಟ್ ಏನು ಕೊಟ್ಟಿರ್ತಾರೆ ಜಾಸ್ತಿ ಮಾಡುತ್ತೆ. ಆದಷ್ಟು ಕ್ರೆಡಿಟ್ ಕಾರ್ಡ್ನ ಬಳಸಬೇಡಿ ಅಂತ ನಾನು ಹೇಳೋದು. ಯಾರಿಗಾನ ಕ್ರೆಡಿಟ್ ಕಾರ್ಡಲ್ಲಿ ಒಂದು ಸಿಬಿಲ್ ಸ್ಕೋರ್ ಸಮಸ್ಯೆ ಆಗಿದ್ದವ್ರಿಗೆ ಇದು ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಕೊನೆಯದಾಗೆ ಕ್ರೆಡಿಟ್ ಕಾರ್ಡನ್ನು ತೊಗೊಂಡಿದ್ದೀನಿ. ಇವೆಲ್ಲವೂ ಕೂಡ ನಾನು ಈಗೇನು ಹೇಳಿದ್ದೀನಿ, ಶಾರ್ಟ್ ಟರ್ಮ್ ಬಿಸ್ನೆಸ್ ಲೋನ್ ಆಗಿರ್ಬೋದು, ಇನ್ಸ್ಟಾ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು, ಈಗ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಇವೆಲ್ಲವೂ ಕೂಡ ಅನ್ಸೆಕ್ಯೂರ್ಡ್ ಲೋನ್. ನೀವು ಯಾವುದೇ ಕಾರಣಕ್ಕೂ ಕೊಲಾಟ್ರಲ್ ಮಾಡುವಂಥ ನೆಸೆಸಿಟಿನೇ ಇದರಲ್ಲಿ ಬರೋದಿಲ್ಲ. ನೋಡಿದ್ರಲ್ಲ ಯಾವ ರೀತಿಯಾಗಿ 9 ಟಾಪ್ ಮೋಸ್ಟ್ ಸೆಕ್ಯೂರ್ಡ್ ಅನ್ಸೆಕ್ಯೂರ್ಡ್ ಲೋನ್ಸ್ಗಳನ್ನು ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಂತ ಹೇಳಿ, ನಾನು ಅದರಲ್ಲಿ ಆದಷ್ಟು ನಾನು ಟ್ರೈ ಮಾಡ್ತೀನಿ ಉತ್ತರ ಕೊಡೋದಕ್ಕೆ. ಸೊ ನೋಡಿದ್ರಲ್ಲ, ಇದೇ ಆಗಿತ್ತು ಸೂಪರ್ ಆಗಿರುವಂಥ ವಿಡಿಯೋ. ಒಂದು ಲೋನ್ಸನ್ನು ಯಾವುದೇ ರೀತಿ ಇದೆ, ಅದರ ಟೆನ್ಯೂರ್ ಏನು, ಅದರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ, ಯಾವ ರೀತಿ ಎಲ್ಲ ಲೋನ್ಸ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ. ಸೊ ಇದೇ ರೀತಿ ಮತ್ತಷ್ಟು ವಿಡಿಯೋದಲ್ಲಿ ಬರ್ತೀನಿ. ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. Boss Wala. Be the boss.